ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಸೌಮ್ಯ ಮಾತಾಡ್ತಾ ಇರೋದು. ಇದು ಶುಕ್ರವಾರ ಮತ್ತು ಶನಿವಾರದ ವಿಡಿಯೋ 2 ದಿನದೂ ಸೇರಿ ಇಲ್ಲಿ ಹಾಕಿದ್ದೀನಿ ನಾನು. ಇದು ಶುಕ್ರವಾರ ಬೆಳಗ್ಗೆ ನಾನು 5 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನೈಟೇ ನಾನು ಪಾತ್ರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಇಲ್ಲಿ ಜೋಡಿಸಿರಲಿಲ್ಲ, ನೈಟು ಸ್ವಲ್ಪ ಲೇಟಾಗಿತ್ತು ಅಂತ ತೊಳೆದಿಟ್ಟಿದ್ದೆ ಅಷ್ಟೇ. ಹಂಗಾಗಿ ಈಗ ಪಾತ್ರೆ ಎಲ್ಲ ಜೋಡಿಸಿಟ್ಕೋತಾ ಇದ್ದೀನಿ. ಹಂಗೆ ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂಡು ಸ್ವಲ್ಪ ಕುಡಿದು ಯೋಗ ಕ್ಲಾಸ್ಗೆ ಹೊರಡೋಣ ಅಂದ್ಬಿಟ್ಟು ಈಗ ಯೋಗ ಕ್ಲಾಸ್ಗೆ ಹೊರಡ್ತಾ ಇದ್ದೀನಿ. ಯೋಗ ಕ್ಲಾಸ್ 6 ಗಂಟೆ ಇರೋದ್ರಿಂದ ನನಗೇನು ಬೆನಿಫಿಟ್ ಅಂದರೆ ನಾನು 5 ಗಂಟೆಗೆ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ನ ಮಾಡ್ಕೊಬಿಡ್ಬೋದು. ಹಾಗಾಗಿ 6 ಗಂಟೆಗೆ ಹೋಗೋಕೆ ಸರಿ ಹೋಗುತ್ತೆ ಅಂತ ಈಗ ಇಲ್ಲಿ ಯೋಗ ಕ್ಲಾಸಿಗೆ ಬಂದೆ ನಾನು. ಈಗ ಯೋಗ ಕ್ಲಾಸ್ನ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಯಲ್ಲಿ ಮಕ್ಕಳು ಎಲ್ಲ ಇಲ್ಲ, ಇವತ್ತು ಊರಿಗೆ ಹೋಗಿದ್ದಾರೆ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಅಮ್ಮನ ಮನೆಗೆ ಹೋಗಿದ್ದಾರೆ. ಇಬ್ರುನುವೆ ರಜೆ ಇದೆಯಲ್ಲ ಸ್ಕೂಲು, ಹಂಗಾಗಿ ಅವ್ರು ಇಲ್ಲದೇ ಇರೋದ್ರಿಂದ ನನಗಂತೂ ಫುಲ್ಲು ಬೇಜಾರಾಗೋಗಿದೆ. ಅವ್ರು ಇದ್ರೇನೆ ನನಗೆ ಒಂಥರ ಖುಷಿ ಸಂತೋಷ. ಮಕ್ಕಳು ಏನೋ ಒಂಥರ ಬೇಜಾರು. ನಾನು ಹೋಗ್ಬೇಕಿತ್ತು ಊರಿಗೆ. ಸ್ಕೂಲಲ್ಲಿ ಅವ್ರದ್ದು ರಿಸಲ್ಟ್ ಇದೆ, ಮೀಟಿಂಗ್ ಇದೆ 14ನೇ ತಾರೀಕು. ಹಾಗಾಗಿ ಇನ್ನೂ ಊರಿಗೆ ಹೋಗಿಲ್ಲ ಅಮ್ಮನ ಮನೆಗೆ. ಈಗ ಅದೆಲ್ಲ ಆದಮೇಲೆ ನಾನು ಹೋಗ್ತೀನಿ. ಅವ್ರು ಮುಂಚೆಗೆ ಹೋದ್ರು ಹುಡುಗರು. ಈಗ ಇಲ್ಲಿ ನಾನು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ಯೋಗ ಕ್ಲಾಸಿಂದ ಬಂದಲ್ಲ, ಒಂದೆರಡು ಗ್ಲಾಸ್ ಬಿಸಿನೀರು ಕುಡಿದು ಕೆಲಸ ಶುರು ಮಾಡ್ತೀನಿ. ಬಿಸಿನೀರೆಲ್ಲ ಕುಡಿದಾಯ್ತು. ಈಗ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಬಿಡೋಣ, ಆಮೇಲೆ ತಿಂಡಿ ಮಾಡೋಣ ಅಂತ ಸ್ನಾನನೂ ಮಾಡಿದೆ. ಆಲ್ರೆಡಿ ನನ್ನ ಹಸ್ಬೆಂಡ್ ನಾನು ಬೆಳಗ್ಗೆನೇ ಕ್ಲೀನ್ ಮಾಡಿರೋದ್ರಿಂದ ಅವ್ರು ಬೇಗನೆ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟಿರ್ತಾರೆ ಯಾವಾಗ್ಲೂ ಅಷ್ಟೇ. ಇಲ್ಲಿ ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಪನ್ನೀರು ಗ್ರೇವಿ, ಮಸಾಲ ಗ್ರೇವಿ ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಪನ್ನೀರ್ ಗ್ರೇವಿಗೆ ಏನಿಲ್ಲ, ಈರುಳ್ಳಿ, ಟೊಮೊಟೊ, ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅಂದರೆ ಶುಂಠಿ ಬೆಳ್ಳುಳ್ಳಿನೇ ಡೈರೆಕ್ಟಾಗಿ ಹಾಕೋಬೋದು. ಸ್ವಲ್ಪ ಲೇಟಾಗುತ್ತೆ ತಿಂಡಿ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಪೇಸ್ಟ್ನೇ ಹಾಕ್ಕೊಂಡು ರುಬ್ಕೊಬಿಟ್ಟೆ. ಈಗ ಇಲ್ಲಿ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಅಚ್ಕಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ಮಸಾಲೆಯಲ್ಲಿ ಅದು ಸಣ್ಣ ಉರಿಲೇ ಬೇಯಿಸ್ಕೋಬೇಕು ಮಸಾಲೆನ, ಅಚ್ಕಾರದ ಪುಡಿನ, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಈಗ ನಾನೇನು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಅದು ಪನ್ನೀರು ತಿನ್ನೋಕ್ಕೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ, ಇಲ್ಲಾಂದರೆ ಒಂಥರ ಟೇಸ್ಟ್ ಇರಲ್ಲ ಅದು ಡೈರೆಕ್ಟಾಗಿ ಗ್ರೇವಿಗೆ ಹಾಕಿದ್ರೆ. ಹಂಗಾಗಿ ಇಲ್ಲಿ ಪನ್ನೀರನ್ನ ಅಚ್ಕಾರದ ಪುಡಿಗೆ ಹಾಕಿ ಹುರಿತಾ ಇದ್ದೀನಿ. ನೋಡಿ ಇದು ಹುರಿದಾಯಿತು. ಇವಾಗ ನಾನೇನಿಲ್ಲಿ ರುಬ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಈಗ ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿದ್ನಲ್ಲ ಅದನ್ನು ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದು ಡಿಫ್ರೆಂಟಾಗಿ ಮಾಡ್ಕೋಬೋದು. ಗೋಡಂಬಿ ಹಾಕಿ ರುಬ್ಬೋದು, ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಇದೇ ಬೇರೆ ಥರ ಟೇಸ್ಟ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಇದೂನುವೆ. ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲೆ ಒಂದು ಅರ್ಧ ಸ್ಪೂನು, ಧನಿಯಾ ಪುಡಿನ ಹಾಕ್ಕೋಬೇಕು ಅಷ್ಟೇ. ಏಕೆಂದರೆ ಫಸ್ಟೇ ಅಚ್ಕಾರದ ಪುಡಿ ನಾನು ಹಾಕ್ಬಿಟ್ಟಿದ್ದೀನಿ, ಇಲ್ಲಿ ಜಾಸ್ತಿನೇ ಹಾಕಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು, ಇನ್ನು ಮತ್ತೆ ಬೇಕಾಗಲ್ಲ. ಏನಾದರೂ ಅದು ಖಾರ ಇಲ್ಲ ಅಂದರೆ ಬೇಕಾದರೆ ಸ್ವಲ್ಪ ಸೇರಿಸ್ಕೋಬೋದು. ಇಲ್ಲಿ ಖಾರ ಕರೆಕ್ಟಾಗಿದೆ, ಅದಕ್ಕಾಗಿ ನಾನು ಹಾಕ್ಕೊಂಡಿಲ್ಲ ಮತ್ತೆ ಅಚ್ಕಾರದ ಪುಡಿನ. ಈಗ ಅದಕ್ಕೆ ಉಪ್ಪು ಮತ್ತು ಲಾಸ್ಟಲ್ಲಿ ಕಸ್ತೂರಿ ಮೇಥಿನ ಹಾಕ್ಕೊಂಡು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಡ್ಬೇಕು. ಇವಾಗ ಅದು ಮಸಾಲೆ ಇದೆಯಲ್ಲ ಅದು ಚೆನ್ನಾಗೆ ಬೇಯಬೇಕು. ಈ ಟೊಮೊಟೊದು, ಈರುಳ್ಳಿದೆಲ್ಲ ಹಸಿ ವಾಸನೆ ಹೋಗ್ಬೇಕಲ್ವಾ, ಹಂಗಾಗಿ ಅದನ್ನು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಟ್ರೆ ಆಯಿತು. ಅದು ಬೆಂದಾದ್ಮೇಲೆ ಮೇಲೆ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ ನೋಡಿ, ಆವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಂಡ್ರಾಯ್ತು. ಈಗ ಇಲ್ಲಿ ಚಪಾತಿನೂ ಸುಟ್ಕೋತಾ ಇದ್ದೀನಿ. ಗ್ರೇವಿ ರೆಡಿ ಆಯಿತು ಆ ಕಡೆ. ಈಗ ಚಪಾತಿ ಇದು ಏನು ಗೊತ್ತಾ, ಬೆಳಗ್ಗೆನೇ ನಾನು ಕಲಸಿಟ್ಬಿಟ್ಟು ಹೊರಟೋಗಿದ್ದೆ. ಯೋಗ ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆ ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ಟು ಹೋಗಿದ್ದೆ. ಅದು ಸ್ವಲ್ಪ ಹೊತ್ತು ಇಡಬೇಕಲ್ವಾ, ಹಂಗಾಗಿ ಬಂದ ತಕ್ಷಣ ಕಲಸಿ ಚಪಾತಿ ಸುಡೋಕ್ಕಾಗಲ್ಲ, ಹಂಗಾಗಿ ಬೆಳಗ್ಗೆನೇ ಕಲಸಿಟ್ಟು ಹೋಗಿದ್ದೆ. ಈಗ ತಿಂಡಿನೂ ಮುಗಿಸ್ಕೊಂಡು ಸಾಂಬಾರು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇಲ್ಲಿ ನುಗ್ಗೆಕಾಯಿ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿನ ನೋಡಿ ನಾನು ಒಂದು ಬಟ್ಟೆಲಿ ಸುತ್ತಿಟ್ಟಿದ್ದೆ. ಇದು ತಂದು ನಾನು 3 ಡೇಸ್ ಆಯಿತು. ಬುಧವಾರ ತಂದಿದ್ದು ಗಿಡದಿಂದ ಕಿತ್ತಿ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟಾಗ ಅಷ್ಟು ಫ್ರೆಶ್ ಇರ್ತಿರ್ಲಿಲ್ಲ. ನಾನು ಎಷ್ಟೋ ಸರಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಮುದುರ್ಕೊಂಡಂಗೆ ಆಗ್ಬಿಡೋದು. ಈಗ 3 ಡೇಸ್ ಆಯಿತು. ನಾನು ಗಿಡದಿಂದ ಹೆಂಗೆ ಕಿತ್ಕೊಂಡು ಬಂದಿದ್ದೀನಿ ಹಂಗೆ ಇದೆ ಹೆಸ್ರಿಗೆ. ನೋಡಿ ಅಲ್ಲಿ ಕಟ್ ಮಾಡಿರೋ ಭಾಗನೂ ಅಷ್ಟೇ ಫ್ರೆಶ್ ಆಗಿದೆ. ಈಗ ಕಟ್ ಮಾಡಿರೋ ಥರ ತುಂಬಾ ಫ್ರೆಶ್ ಆಗಿತ್ತು. ಖುಷಿ ಆಯಿತು ನನಗೆ. ಒಂದು ತ್ಯಾವದ ಬಟ್ಟೆಲಿ ಸುತ್ತಿಟ್ಬಿಟ್ರೆ ಚೆನ್ನಾಗಿರುತ್ತೆ ಒಂದು 3 ಡೇಸ್ 4 ಡೇಸ್ ಆದ್ರೂನುವೆ. ಈಗ ಇಲ್ಲಿ ನಾನು ಒಂದು ಸಾಂಬಾರಿಗೆ ಒಂದು ಕುಕ್ಕರಲ್ಲಿ ಇಟ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಬೇಳೆ, 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು,
ಮತ್ತು ಅದಕ್ಕೆ 2 ಟೊಮೊಟೊನೂ ಹಾಕ್ಕೊಳ್ಳೋಣ. 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಡೈರೆಕ್ಟಾಗಿ ನಾನು ಅಚ್ಕಾರದ ಪುಡಿ ಅಲ್ಲ ಅಚ್ಕಾರದ ಪುಡಿ ಅಂತೀನಿ ಸಾರಿ, ಬೇಳೆ ಸಾಂಬಾರು ಪುಡಿ ನಾವು ಏನು ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತೀವಿ ನೋಡಿ, ಆ ಸಾಂಬಾರು ಪುಡಿನ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅಷ್ಟೇ, ಇದನ್ನು ಕೂಗಕ್ಕೆ ಇಟ್ಕೊಬಿಡ್ಬೇಕು. ಇವಾಗ ಒಂದು 2-3 ಕೂಗು ಬೇಳೆ ಚೆನ್ನಾಗಿ ಬೇಯೋವರೆಗೂ ಒಂದು 3 ಕೂಗಿಸ್ಕೊಂಡ್ರೆ ಆಯಿತು. ಬೇಳೆ ಸಾರು ಮತ್ತು ನುಗ್ಗೆಕಾಯಿ ಸಾಂಬಾರು ಎಲ್ಲರೂ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ಥರ ಮಾಡ್ತೀನಿ ಅಷ್ಟೇ. ನಾನು ಇದರಲ್ಲಿ 2 ಥರ ಮಾಡ್ತೀನಿ, ರುಬ್ಬಿಬಿಟ್ಟು ಮಾಡ್ತೀವಿ, ಇಲ್ಲಾಂದರೆ ಈ ಥರ ಕೂಗಿಸ್ಕೊಂಡು ಮಾಡ್ತೀವಿ. ಇದು ಸ್ವಲ್ಪ ಬೇಗನೆ ಆಗುತ್ತೆ ಈ ಥರ ಸಾಂಬಾರು. ಇಲ್ಲಿ ಕೂಗಕ್ಕೆ ಇಟ್ಕೊಂಡಿದ್ದೀನಿ ಬೇಳೆನ. ಈಗ ನುಗ್ಗೆಕಾಯಿನೂ ಕಟ್ ಮಾಡ್ಕೊತಾ ಇದ್ದೀನಿ. ನುಗ್ಗೆಕಾಯಿ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಬೇಳೆ ಬೆಂದಿದೆ, ನೋಡಿ ಚೆನ್ನಾಗಿ ಬೆಂದೋಗಿದೆ ಬೇಳೆ. ಈಗ ಅದಕ್ಕೇನೆ ನುಗ್ಗೆಕಾಯಿನ ತೊಳೆದು ಹಾಕೋತಾ ಇದ್ದೀನಿ. ನುಗ್ಗೆಕಾಯಿನ ಕೂಗಿಸ್ಕೊಳ್ಳಲ್ಲ, ಹಿಂಗೆ ಓಪನಲ್ಲಿ ಬೇಯಿಸ್ಕೋಬೇಕು. ಕೂಗಿಸ್ಕೊಂಡ್ರೆ ಅದೆಲ್ಲ ಮೊಸಪಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ಬೇಯಿಸ್ಕೊಂಡ್ರೆ ಓಪನಲ್ಲಿ ಚೆನ್ನಾಗಿರುತ್ತೆ. ಈಗ ನುಗ್ಗೆಕಾಯಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುಗೀತು ನುಗ್ಗೆಕಾಯಿ ಸಾಂಬಾರು. ಆಮೇಲೆ ಅದು ನುಗ್ಗೆಕಾಯಿ ಎಲ್ಲ ಬೆಂದ ಮೇಲೆ ಒಗ್ಗರಣೆ ಕೊಟ್ಕೊಳ್ಳೋಣ. ಈಗ ನಾನು ಇಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಇಲ್ಲಿ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ, 1 ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ, ಕರಿಬೇವು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕರಿಬೇವು ಹಾಕ್ಕೊಂಡೆ. ಕರಿಬೇವು ಆದಮೇಲೆ ಈಗ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಆಯಿತು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸಾಂಬಾರು ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಯಿತು. ನುಗ್ಗೆಕಾಯಿನೂ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ಓಪನಲ್ಲೇ ಬೇಯಿಸ್ಕೊಂಡಿರೋದು, ಎಷ್ಟು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕ್ಯಾರೆಟ್ ಇತ್ತಲ್ಲ, ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಕ್ಯಾರೆಟ್ ಜ್ಯೂಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ಒರೆದು ನೋಡಿ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟ. ಅದಕ್ಕೆ 2 ಕಿತ್ತಳೆಹಣ್ಣಿತ್ತು, ಕಿತ್ತಳೆಹಣ್ಣು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಜ್ಯೂಸು ಕುಡಿಯೋಕ್ಕೆ. ಈಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಪೀಸ್ ಹಾಕ್ಕೊಂಡಿದ್ದೀನಿ, ಅಷ್ಟೇ, ಇನ್ನೇನು ಇಲ್ಲ. ಇದಕ್ಕೆ ಸಕ್ಕರೆ ಎಲ್ಲ ನಾನು ಬಳಸ್ಕೊತಾ ಇಲ್ಲ. ಅದನ್ನು ರುಬ್ಬಿಬಿಟ್ಟು ಮಿಕ್ಸಿ ಜಾರಲ್ಲಿ ಆಮೇಲೆ ಸ್ವಲ್ಪ ಬೇಕಾದ್ರೆ ನಾವು ಹನಿನ ಹಾಕ್ಕೋಬೋದು. ಸೋಸ್ಕೊತಾ ಇದ್ದೀನಿ ಇವಾಗ. ಹಂಗೇನೂ ಕುಡಿಬೋದು, ಬಟ್ ನನಗೆ ಹಂಗೆ ಕುಡಿಯೋಕ್ಕಾಗಲ್ಲ, ಅದು ಬೇಗ ಸಿಗ್ತಾ ಇರ್ತದೆ ಕ್ಯಾರೆಟ್ ಎಲ್ಲ. ಹಾಗಾಗಿ ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಡಾದ್ಮೇಲೆ ಅದಕ್ಕೆ ಬೇಕಾದರೆ ಜೇನುತುಪ್ಪನ ಹಾಕ್ಕೋಬೋದು. ಇಲ್ಲಿ ನಾನು ಜೇನುತುಪ್ಪನ ಹಾಕ್ಕೋತಾ ಇದ್ದೀನಿ, 1-2 ಸ್ಪೂನು. ಈಗ ಜೇನುತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲೊಂದು 2 ಚಿಕ್ಕ ಸ್ಪೂನ್, ಅದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಆಯಿತು. ತುಂಬಾ ಟೇಸ್ಟ್ ಇರುತ್ತೆ. ಕ್ಯಾರೆಟ್ ಆರೋಗ್ಯಕ್ಕೂ ಒಳ್ಳೆಯದಲ್ವಾ, ಹಂಗಾಗಿ ಇಲ್ಲಿ ನಾನು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಮತ್ತು ಇಲ್ಲಿ ರಾಗಿ ದೋಸೆಗೆ ನಾಳೆ ತಿಂಡಿಗೆ ರಾಗಿ ದೋಸೆ ಮಾಡೋಣ ಅಂದ್ಬಿಟ್ಟು ಹುಣ್ಯಕ್ಕೆ ಇಟ್ಕೊತಾ ಇದ್ದೀನಿ. ರಾಗಿ ದೋಸೆಗೆ ನೋಡಿ, ಅದು ದೊಡ್ಡ ಬಟ್ಲಲ್ಲಿ 1 ಬಟ್ಲು ರಾಗಿ ಮತ್ತು ಚಿಕ್ಕ ಬಟ್ಲಲ್ಲಿ ಒಂದು ಸ್ವಲ್ಪ ಉದ್ದಿನಬೇಳೆ, ಚಿಕ್ಕ ಲೋಟದಲ್ಲಿ 1 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಕಾಳುಗಳೆಲ್ಲನೂ ಹಾಕ್ಕೋತಾ ಇದ್ದೀನಿ. ಮೆಂತ್ಯ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಹಾಕ್ಕೊಂಡಾದ್ಮೇಲೆ ಇವಾಗ ನಾವು ಇದಕ್ಕೆ ಹೆಸರು ಕಾಳು ಎಲ್ಲ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆ, ರಾಗಿ ದೋಸೆ. ಆರೋಗ್ಯಕ್ಕೂ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ವೆಯ್ಟ್ ಲಾಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಚೆನ್ನಾಗೆ. ಈಗ ಒಂದು 2-3 ಸ್ಪೂನು ಹೆಸರು ಕಾಳನ್ನ ಹಾಕ್ಕೋತಾ ಇದ್ದೀನಿ. ಹೆಸರು ಕಾಳು ಹಾಕ್ಕೊಳ್ಳೋದ್ರಿಂದನೂ ಅದು ತಂಪು ದೇಹಕ್ಕೆ, ಈಗ ಬೇಸಿಗೆ ಅಲ್ವಾ, ಹಂಗಾಗಿ ಮತ್ತು ಪ್ರೋಟೀನು ಸಿಗುತ್ತೆ. ತಂಪು ಅನ್ನೋದಕ್ಕಿಂತ ಪ್ರೋಟೀನ್ ಬೇಕು ನಮಗೆ, ಫೈಬರು ಪ್ರೋಟೀನು ಎಲ್ಲ ಇರಬೇಕಲ್ವ, ಹಂಗಾಗಿ ಇಲ್ಲಿ ಕಡಲೆ ಬೀಜನೂ ಹಾಕ್ಕೋತಾ ಇದ್ದೀನಿ ನಾನು, 1-2-3 ಸ್ಪೂನು. ಬಾದಾಮಿ ಇದ್ದರೆ ಬಾದಾಮಿನೂ ಹಾಕ್ಕೋಬೋದು. ಟೇಸ್ಟ್ ದೋಸೆದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಮನೇಲಿ ಖಾಲಿಯಾಗಿ ಹೋಗಿತ್ತು, ಹಂಗಾಗಿ ನಾನು ಹೆಸರು ಕಾಳು ಮತ್ತು ಕಡಲೆ ಬೀಜ, ಈಗ ಕಡಲೆ ಬೇಳೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತೊಗರಿ ಬೇಳೆನೂ ಹಾಕ್ಕೋತೀನಿ. ದೋಸೆ ಗರಿಗರಿಯಾಗೂ ಬರುತ್ತೆ ಇವೆಲ್ಲ ಹಾಕೋದ್ರಿಂದ, ಮತ್ತು ನಮಗೆ ಪ್ರೋಟೀನ್ ಸಿಗುತ್ತೆ ಇದರಿಂದ. ನೋಡಿ ಎಲ್ಲ ಹಾಕ್ಕೊಂಡು ಹುಣ್ಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಇದು ರೊಟ್ಟಿಗೆ ಬೀಸೋಕ್ಕೆ ಅಂದ್ಬಿಟ್ಟು ನಾನು ಸಿರಿಧಾನ್ಯಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಗಂಜಿನೂ ಮಾಡ್ಕೊತೀನಿ, ಬಟ್ ಎಲ್ಲ ಒಟ್ಟಿಗೆ ಸೇರಿಸಿ ತೊಳೆಯೋಣ ಅಂದ್ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ. ರಾಗಿ, ಆರ್ಕ, ಸಾಮೆ ಮತ್ತು ಊದಲು ಅದೆಲ್ಲ ಥರನೂ ಒಂದು 7-8 ಥರ ಹಾಕ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಹೆಸ್ರುಗಳು ಸರಿಯಾಗಿ ಬರೋಲ್ಲ. ಎಲ್ಲ ಥರನೂ ತರಿಸಿ ಚೆನ್ನಾಗಿ ತೊಳಿತಾ ಇದ್ದೀನಿ. ನೋಡಿ ಗಲೀಜು ಎಷ್ಟಿದೆ ಅಂತ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಫಸ್ಟು, ಜರಡಿ ಎಲ್ಲ ಮಾಡಿ ಅದಾದಮೇಲೆ ಈ ಥರ ತೊಳೆದು ಆಮೇಲೆ ಒಣಗಾಕೋಬೇಕು. ಡೈರೆಕ್ಟ್ ಬೀಸಿದ್ರೆ ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ನೋಡಿ ತುಂಬಾ ಗಲೀಜಿದೆ. ನಾನು ಇದನ್ನು ಒಂದು 4-5 ಸರಿನೇ ತೊಳೆದಿದ್ದೀನಿ. ಅಲ್ಲಿವರೆಗೂ ಅದು ಗಲೀಜು ಹಿಂಗೆ ಬರ್ತಾನೆ ಇತ್ತು. ಹಂಗಾಗಿ ಚೆನ್ನಾಗೇ ತೊಳೆದು ನಾನು ಯಾವಾಗಲೂ ಅಷ್ಟೇ ರೊಟ್ಟಿಗೆಲ್ಲ ಬೀಸುವಾಗ ಈ ಥರ ಚೆನ್ನಾಗಿ ತೊಳೆದು ಒಣಗಾಕಿ ಬೀಸಿಟ್ಕೋತೀನಿ. ಇಲ್ಲಾಂದರೆ ನೋಡಿ ಎಷ್ಟು ಗಲೀಜು, ಅದು ನೋಡ್ತಾ ಇದ್ರೇ ಯಪ್ಪ ಇದನ್ನು ನಾವು ತಿನ್ನೋದು ಅನಿಸ್ಬಿಡುತ್ತೆ.
ಅಷ್ಟು ಗಲೀಜಿರುತ್ತೆ ಧೂಳು ಅದೆಲ್ಲ. ಹಂಗಾಗಿ ಚೆನ್ನಾಗಿ ತೊಳೆದೆ, ಒಂದು 4-5 ಸರಿ ತೊಳೆದು ಇಲ್ಲಿ ಬಿಸಿಲಲ್ಲಿ ಒಣಗಾಕಿ ಇಟ್ಕೊತಾ ಇದ್ದೀನಿ. ಅದು ಒಣಗಾದ್ಮೇಲೆ ನಾನು ಅರ್ಧ ಡಿವೈಡ್ ಮಾಡಿಕೊಂಡು ಅರ್ಧ ರೊಟ್ಟಿಗೆ, ಇನ್ನರ್ಧ ಮತ್ತೆ ಗಂಜಿ ಮಾಡೋಣ, ಸಿರಿಧಾನ್ಯದ್ದು ಗಂಜಿ ಕುಡಿತೀವಲ್ಲ ಅದನ್ನು ಮಾಡ್ಕೊಳ್ಳೋಣ ತಿಂಡಿಗೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಇಲ್ಲೆಲ್ಲ ನೀಟಾಗಿ ಒಣಗಾಕ್ಬಿಡೋಣ ಅಂದ್ಬಿಟ್ಟು ಒಣಗಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಒಣಗಬೇಕು, ಹಸಿ ಎಲ್ಲ ಇರಬಾರ್ದು. ಹಂಗಾಗಿ ಒಳ್ಳೆ ಬಿಸಿಲಿದ್ದಾಗ ತೊಳೆದು ಒಣಗಾಕೋತೀನಿ ನಾನು. ಇಲ್ಲಿ ತೊಳೆದು ಒಣಗಾಕೋತಾ ಇದ್ದೀನಿ. ಈಗ ಹಿಟ್ಟನ್ನ ಇವತ್ತು ಮಾಡಿಸಲ್ಲ ನಾನು, ಇವತ್ತೆಲ್ಲ ಒಣಗಲಿ. ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು, 12 ಗಂಟೆ ನಾನು ತೊಳೆದು ಒಣಗಾಕೋಕ್ಕೆ. ಹಂಗಾಗಿ ಇವತ್ತೆಲ್ಲ ಒಣಗಿಸ್ಕೊಂಡು ನಾಳೆ ಶನಿವಾರ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಸ್ವಲ್ಪ ಹುರಿಬೇಕು ಗಂಜಿಗೆ. ಇನ್ನೂ ಸ್ವಲ್ಪ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹುರಿತೀನಿ, ತೋರಿಸ್ತೀನಿ ಏನೇನು ಹಾಕಿ ಹುರಿತೀನಿ ಅಂತ. ಈ ವಿಡಿಯೋ ಬಂದು ಶನಿವಾರದ್ದು. ಶನಿವಾರ ನಾವು ನಂಜನಗೂಡಿಗೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡು 7 ಗಂಟೆಗೆ ಹೊರಟ್ವಿ. ಸ್ವಲ್ಪ 6 ಗಂಟೆಗೆ ಹೊರಡೋಣ ಅಂದ್ಕೊಂಡೆ, ಆದರೂ ಆಗಲಿಲ್ಲ. ಎಲ್ಲ ಕ್ಲೀನ್ ಮಾಡಿ ಮನೆಯಲ್ಲೂ ಪೂಜೆ ಮಾಡಿ ಹೋಗ್ಬೇಕಲ್ವ, ಹಂಗಾಗಿ 7 ಗಂಟೆ ಆಗೋಯ್ತು. ಇನ್ನು ಅಲ್ಲಿ ರಶ್ ಇರುತ್ತೆ, ಎಷ್ಟೊತ್ತಾಗುತ್ತೋ ಅಂದ್ಬಿಟ್ಟು ತಿಂಡಿನೂ ತಿನ್ಕೊಂಡು ಹೊರಡೋಣ ಅಂದ್ಬಿಟ್ಟು ಮೈಸೂರಲ್ಲಿ ಸ್ವಲ್ಪ ತಿಂಡಿ ತಿನ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಏನು ರಶ್ ಇತ್ತು ಅಂತಂದರೆ ಒಂದು 4-5 ಅವರ್ ಆದರೂ ದರ್ಶನ ಮಾಡೋದು ಕಷ್ಟ ಇತ್ತು. ಹಂಗಾಗಿ ಸ್ವಲ್ಪ ಸ್ಪೆಷಲ್ ದರ್ಶನದ್ದು ಟಿಕೆಟ್ ತೊಗೊಂಡು ಹೋದ್ವಿ. ಹಂಗಾಗಿ ಸ್ವಲ್ಪ ಒಂದು 2 ಅವರಲ್ಲಿ ಮುಗೀತು, ಇಲ್ಲಾಂದಿದ್ರೆ ಮುಗೀತಾನೆ ಇರಲಿಲ್ಲ. ಇವತ್ತೆಲ್ಲ ಅಲ್ಲೇ ಇದ್ದು ಕಾಯ್ಕೊಂಡು ದರ್ಶನ ಮಾಡಬೇಕಿತ್ತು. ಅಂದರೆ ಆಗೋದು ಒಂದು ಮಧ್ಯಾಹ್ನದ ಮೇಲೆ ಆಗಿರೋದು ದರ್ಶನ, ಅಷ್ಟು ರಶ್ ಇತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹೊರಗಡೆ ತೇರು ಎಳೆದು ನಿಲ್ಲಿಸಿದ್ರಲ್ವ, ಅದನ್ನು ನೋಡೋಣ ಹತ್ರದಿಂದ ಅಂತ ಹೋಗಿದೆ. ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ರಥೋತ್ಸವದ ದಿನ ಬಂದಿದ್ರೆ ಇನ್ನೂ ಎಷ್ಟು ರಶ್ ಇರೋದು. ಆನ್ ದ ವೇ ನಾವು ಮೂಗೂರ್ಗೆ ಹೋಗಿ ಬಂದಿದ್ವಿ. ಇದು